ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ಕೇಳಿಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರು ಉದ್ಯಮಶೀಲತೆಯನ್ನು ಹೇಗೆ ರೂಢಿಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳು ಮತ್ತು ಇದಕ್ಕೆ ಇರಬೇಕಾದಂಥ ಅಗತ್ಯತೆಗಳು, ಈ ಎಲ್ಲ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವಂತಹ, ಹಾವೇರಿ ಜಿಲ್ಲೆ ದೇವಿಯು ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ನಿರ್ವಹಣೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅವರೇ. ನಮಸ್ಕಾರ ಸರ್. ನಮ್ಮ ರೈತರು ಇವತ್ತು ಸಾಕಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ತೋಟಗಾರಿಕಾ ಉತ್ಪನ್ನಗಳನ್ನು ಉತ್ಪಾದಿಸ್ತಾ ಇದ್ದಾರೆ. ಉತ್ಪಾದನೆಯಲ್ಲಿ ಅವರು ಸಾಕಷ್ಟು ಮುಂದಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಆದರೆ ಈ ಒಂದು ಉತ್ಪಾದನಾ ಚಟುವಟಿಕೆಯನ್ನು ಅವರು ಉದ್ಯಮಶೀಲತೆಯಾಗಿ ಅದನ್ನು ಪರಿವರ್ತಿಸಿಕೊಳ್ಳುವಂತಹ ಅಗತ್ಯತೆ ಬಹಳ ಇದೆ. ಹೌದು. ಈ ಅಗತ್ಯತೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೀರಾ? ನಮ್ಮ ರೈತರು ಉದ್ಯಮಶೀಲತೆಯನ್ನು ರೂಢಿಸಿಕೊಳ್ಳುವ ಅಗತ್ಯತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಉದ್ಯಮಶೀಲತೆ ಅನ್ನೋದು ತುಂಬಾ ಅವಶ್ಯಕತೆವಾಗಿದಾವೆ. ಈಗ ಮೊದ್ಲೆಲ್ಲ ನಮ್ಗೆಲ್ಲ ಆಹಾರ ಅಭಾವ ಅಂತಂದ್ರೆ ನಮ್ಗೆ ತಿನ್ನಕ್ ಆಹಾರ ಸಿಕ್ಕರೆ ಸಾಕಾಗೋದು. ಈಗ ಹೆಂಗಾಗಿದೆ ಅಂತಂದ್ರೆ ನಮ್ಗೆ ಆಹಾರ ಜಾಸ್ತಿ ಆಗಿದೆ, ಅಂದ್ರೆ ನಮ್ಮ ಹತ್ರ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ನಮ್ಗೆ ಅದಕ್ಕೆ ವ್ಯಾಲ್ಯೂ ಎಡಿಷನ್, ಅದು ಹೇಗೆ ನಾವು ಉಳಿಸ್ಕೋಬೇಕು, ಅದಕ್ಕೆ ರಫ್ತು ಮಾಡೋದಾಗ್ಲಿ, ಅದಕ್ಕೆ ನಾವು ಏನಾದ್ರು ವ್ಯಾಲ್ಯೂ ಆಡ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಖಾರ ಇರೋದು ಖಾರದ ಪುಡಿ ಮಾಡೋದಾಗ್ಲಿ, ಕಾಳು ಮೆಣಸನ್ನ ಕಾಳಿನ ಪುಡಿ ಮಾಡೋದಾಗ್ಲಿ. ಈಗೆಲ್ಲ ಸಾಮಾನ್ಯವಾಗಿ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಫಾಸ್ಟ್ ಲೈಫ್. ಹಂಗಂದ್ರೆ ದಿನ ಬೆಳಗ್ಗೆ ಎದ್ರೆ ಆಫೀಸ್ಗೆ ಹೋಗ್ಬೇಕು, ಎಲ್ಲಕ್ಕಿನ ನಾವು ಪಾಯಸಕ್ಕೆ ಹಾಕ್ಬೇಕಂದ್ರೆ ಪುಡಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟು ಕ್ವಾಂಟಿಟಿಗೆ ಪುಡಿ ಮಾಡಕ್ಕೆ ಮಿಕ್ಸಿ ಜಾರಲ್ಲೂ ಆಗಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ಪುಡಿ ತಗೊಂಡ್ಬರ್ತೀವಿ. ಸೊ ಹಂಗಾಗಿ ಈ ಪುಡಿಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಅವ್ರಿಗೆ ಒಂದಿಷ್ಟು ಇನ್ಕಮ್ ಜಾಸ್ತಿ ಆಗತ್ತೆ. ಈಗ ಎಂಟರ್ಪ್ರಿನರ್ಶಿಪ್ ಅನ್ನೋದು ತುಂಬಾ ತುಂಬಾ ಅಗತ್ಯವಾಗಿರೋದು. ಒಂದು ಕನ್ವೀನಿಯನ್ಸ್ಗೋಸ್ಕರ ಎಲ್ಲರಿಗೂ ತುಂಬಾ ಅತ್ಯವಶ್ಯಕವಾಗಿರುವಂತ ಬೇಸಿಕ್ ನೀಡೇ ನಮ್ ಫುಡ್, ಆಹಾರನ ನಮ್ಮ ಮೌಲ್ಯ ಆಧಾರಿತ ರೂಪದಲ್ಲಿ ತಗೊಳ್ಳೋದು ಎಷ್ಟು ಈಸಿ. ಈಗ ನಾವು ಉದಾಹರಣೆಗೆ ಹಪ್ಪಳ ಯಾರು ಮಾಡ್ಕೊಳ್ಳಲ್ಲ ಸರ್, ನಾವೆಲ್ಲರೂ ಉಪ್ಪಿನಕಾಯಿ ಅಥವಾ ಹಪ್ಪಳ ನಮ್ ದಿನನಿತ್ಯ ಬಳಕೆಗೆ ಬೇಕು. ಅದು ನಮ್ಗೆ ಯಾರಿಗೂ ಮಾಡಷ್ಟು ಟೈಮ್ ಇಲ್ಲ. ಹಂಗಾಗಿ ಈಗ ರೈತರು ಬೆಳೆದಿರುವಂತ ಗೋಧಿ ಹಿಟ್ಟು ಮಾಡಿ ಮಾರಿದ್ರೆ ಎಷ್ಟೋ ಹೆಲ್ಪ್ ಆಗತ್ತೆ. ಇವಾಗ ನಾವು ಕ್ವಶನ್ ಮಾಡ್ಕೋಬಹುದು, ನಾವೇ ರೈತರಾದ್ರೂ ಆಯ್ತು, ರೈತರುಗಳೇ ಮನೆಯಲ್ಲಿ ಎಷ್ಟು ಮಟ್ಟಿಗೆ ಗೋಧಿ ಹಿಟ್ಟು ತರ್ತೇವೆ.
ನಾವೇ ಅಲ್ಲಿ ಅನಲೈಸ್ ಮಾಡ್ಕೋಬಹುದು ಸರ್. ಹಂಗಾಗಿ ಕಾಫಿ ಪುಡಿ ಆಗ್ಲಿ ಅದನ್ನ ಸ್ವಲ್ಪ ಬೇರೆ ರೀತಿಯಲ್ಲೇ ಮಾಡಿದ್ರೆ ಇಷ್ಟ ಆಗುತ್ತೆ. ಈಗ ಎಷ್ಟೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕಾಫಿಯಲ್ಲಿ ವೆರೈಟೀಸ್ ತಂದಿಕ್ತಾರೆ, ಸೇಮ್ ಕಾಫಿ ಪೌಡರ್ನ ಬೇರೆ ರೀತಿಯಲ್ಲಿ ಹಾಲು ಒಂದ್ ಸ್ವಲ್ಪ ಕಡಿಮೆ ಹಾಕ್ತಾರೆ, ಹಾಲು ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಅವ್ರುಗಳೇ ಅಷ್ಟು ವೆರೈಟಿಗಳು ಮಾಡಿರೋ ಬೆಳ್ದಿರೋ ರೈತರು ಇನ್ನೆಷ್ಟು ವೆರೈಟಿ ಮಾಡ್ಬೋದು ಸರ್. ಹಂಗಾಗಿ ಉದ್ಯಮಶೀಲತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅವರಿಂದ ಬೇರೆಯವರಿಗೆ ಕೆಲಸ ಸಿಗುತ್ತೆ ಸರ್. ಇದರಿಂದ ರೈತ ತಾನೊಬ್ನೇ ದುಡಿಯೋದಲ್ಲ, ಜೊತೆಗೆ ಡೈಲಿ ವೇಜ್ ಲೇಬರ್ಗೆ ವೇಜ್ಗಳು ಕೊಡ್ಬೋದು. ನಂಗೆ 9 ರಿಂದ 5 ಜಾಬ್ ಅಲ್ಲಿ ಇರ್ತೀನಿ ಅಂತಂದ್ರೆ ನಾನು ಯಾವಾಗ್ಲೂ ಹೇಳೋದೇನು ಅಂತಂದ್ರೆ, ನಾನು ಇವತ್ತು 15,000 ದುಡಿದ್ರೆ ನಾಳೆ ಒಂದು 16,000 ದುಡಿಬಹುದು ಅಷ್ಟೇ. ಅದನ್ನ ನನ್ನ ಲೈಫ್ ಮುಗಿಯೋಷ್ಟರಲ್ಲಿ ಒಂದು ಇಷ್ಟೇ ಇನ್ಕ್ರಿಮೆಂಟ್ ಅಲ್ಲಿ ಇರ್ತಾರೆ. ಬಟ್ ಉದ್ಯಮಶೀಲತೆ ಅವ್ರನ್ನ ನೋಡಿ, ದಿನನಿತ್ಯ ಎಷ್ಟು ದುಡಿಮೆ ಇರುತ್ತೆ. ದಿನ ನೋಡ್ಕೊಂತ ಇರ್ತೇವೆ. ರೀಲ್ಸ್ ನೋಡೋದೇನು ನಮ್ಗೆ ಒಂದ್ ಕಡೆ ರಿಯಾಲಿಟಿ ತೋರಿಸ್ತಿರ್ತಾರೆ, ಒಂದ್ ಕಡೆ ಹೈಪ್ ಆಗಿ ತೋರಿಸ್ತಾರೆ. ಬಟ್ ನೋಡಿ ನೀವು 1,800 ರೂಪಾಯಿ ದಿನಕ್ಕೆ ದುಡಿತಾನೆ, ಅವ್ನು 5,000 4,000 ಅಂತ ದುಡಿತಾನೆ. ಅದು ಸಣ್ಣ ಉದ್ಯಮ. ಅದೇ ರೀತಿ ನಾವುಗಳು ಉದ್ಯಮಶೀಲತೆ ಮಾಡಿದ್ರೆ ನಮ್ಮನ್ನ ಫಸ್ಟ್ ಕಾಪಾಡ್ಕೋತೀವಿ, ಅದ್ರ ಜೊತೆಗೆ ಇನ್ನೊಬ್ರಿಗೆ ಎಂಪ್ಲಾಯ್ಮೆಂಟ್ ಅಂತ ಕೊಡ್ತೀವಿ. ಮೇಲೆದಾಗಿ ನಮ್ದು ಪ್ರೊಡ್ಯೂಸ್ ನಾವೇನ್ ಬೆಳೆದಿರ್ತೇವಲ್ಲ ಅದಕ್ಕೊಂದು ಮೌಲ್ಯವನ್ನು ಕೊಟ್ಟಾಗ ಒಂದಿನ ಸೊಪ್ಪು 4 ದಿನ ಇರುತ್ತೆ. ಅದು ಮೌಲ್ಯ ಅನ್ನೋದು 4 ರೀತಿಯಲ್ಲಿ ಇರುತ್ತೆ ಸರ್. ಒಂದು ಒಬ್ಬರ ಕೈಯಿಂದ ಒಬ್ರಿಗೆ ಹೋದ್ರೆ ಅವಾಗ ಏನಾಗುತ್ತೆ, ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಈಗ ರೈತ ತಾನೇ ಹೋಗಿ ಮಾರಿದ್ರೆ ಒಂದು, ಅದನ್ನ ಹೋಲ್ಸೇಲರ್ ಹತ್ರ ಹೋಗಿ ರಿಟೇಲರ್ ಹತ್ರ ಹೋಗಿ ಮತ್ತೆ ನಮ್ ಕನ್ಸ್ಯೂಮರ್ ಗ್ರಾಹಕರ ಹತ್ರ ಬರೋಷ್ಟ್ರಲ್ಲೇ ಅವ್ನು 5 ರೂಪಾಯಿ ಮಾರಿದ್ರೆ ನಮ್ಗೆ ಬರೋಷ್ಟ್ರಲ್ಲಿ 20 ರೂಪಾಯಿ ಆಗಿರುತ್ತೆ. ಅದು ಕೂಡ ಮೌಲ್ಯ ಆಗಿರುತ್ತೆ. ಮತ್ತೆ ಪ್ಲೇಸ್, ಒಂದ್ ಕಡೆ ಅವ್ನು ಎಲ್ಲಿ ಬೆಳ್ದಿರ್ತಾನೆ. ಇವಾಗ ಮಡಿಕೇರಿಯಲ್ಲಿ ಬೆಳ್ದಿರೋ ಕಾಫಿ ತುಂಬಾ ಫೇಮಸ್, ವರ್ಲ್ಡ್ ವೈಡ್ ಫೇಮಸ್ ಇರುವಂತದ್ದು ಸರ್. ಮಡಿಕೇರಿ ಅಂತ ನೀವೇನಾದ್ರು ಟ್ಯಾಗ್ ಮಾಡಿ ಅದರದ್ದೇ ಒಂದು ಸ್ಪೆಷಾಲಿಟಿ ಅರೋಮಾ, ಅದು ಹೇಗಿರೋ ಸ್ಮೆಲ್ಲು ಅದೆಲ್ಲ ನೀವೇನು ತುಂಬಾ ಆಡ್ ಮಾಡ್ದೇನೆ ಒಂದು ಬ್ರ್ಯಾಂಡ್ ಮಾಡ್ಬಿಟ್ರೆ ತುಂಬಾ ಫೇಮಸ್ ಆಗುತ್ತೆ ಸರ್. ನಾವು ಈಗ ನೀಲಗಿರಿಗೆ ಹೋಗ್ತೇವೆ, ನೀಲಗಿರಿ ತೇಲ ಅಂತ ತಗೊಂಡ್ಬರ್ತೀವಿ. ಅದೇ ರೀತಿ ಡಾರ್ಜಿಲಿಂಗ್ ಹೋಗಿ ಅಲ್ಲಿಂದ ಟೀ ತಗೊಂಡ್ಬರ್ತೀವಿ. ಆ ಟೀ ಇಲ್ಲೂ ಸಿಗುತ್ತೆ. ಅಲ್ಲಿಂದ ಇಲ್ಲಿಗೆ ಸಿಗಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಒಬ್ಬ ರೈತಯಿಂದ ಆಗತ್ತಾ, ನನ್ ಕೈಯಲ್ಲಿ ಆಗತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಎಲ್ಲರಿಗೂ ಇವಾಗ ಸರ್. ಅದು ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಾವು 10 ಜನ ರೈತರು ಒಟ್ಟಿಗೆ ಸೇರಿ ಒಂದು ಕೋಆಪರೇಟಿವ್ ಮೂಲಕ ಹಳೇದಾಯ್ತದು. ಎರಡನೇದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡು 10 ಜನ 15 ಜನ ಒಬ್ಬ 100 kg ತರೋದು 5 ಜನ ಸೇರಿ 500 kg ತಂದು ತಾನು ಮಾಡುವಂತ ಬ್ರ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಉದ್ಯಮಶೀಲತೆಯಲ್ಲಿ ಇರುತ್ತೆ. ಮತ್ತೆ ಹೊಸ ಕಾನ್ಸೆಪ್ಟ್, ಎಲ್ಲರಿಗೂ ಹೊಸದ್ ತಿನ್ಬೇಕು. ನೀವು ನೋಡಿ, ಚಾಕ್ಲೇಟ್ ಬೆಳೆಗಾರ ಇದ್ರು ನೀವು ಚಾಕ್ಲೇಟ್ ಅಲ್ಲಿ ಏನ್ ಮಾಡ್ತಾರ, ಹೋಮ್ ಮೇಡ್ ಪ್ರಾಡಕ್ಟ್ ಅನ್ನೋದಕ್ಕಿಂತ ನಾವು ಡೈರಿ ಮಿಲ್ಕ್ ಹೋಗ್ತೀವಿ. ಸುಮಾರು ಜನ ಮಾಡಿದ್ರು ಆ ರೆಕಗ್ನೈಸೇಷನ್ ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ನಾವು ಸುಮಾರು ದೊಡ್ಡ ಮಾರ್ಕೆಟ್ ಇದೆ ಅಂತಂದ್ರೆ ಅದಕ್ಕೆ ಕೇಟರ್ ಮಾಡಕ್ಕೆ ಕಡಿಮೆ ಜನ ಇದ್ದಾರೆ. ಇಂಡಸ್ಟ್ರಿ ಅವ್ರು ಯಾಕೆ ಮಾಡ್ಬೇಕು? ಅಕೌಂಟ್ ಓದೋನ್ ಯಾಕೆ ನಮ್ಮ ಫುಡ್ ಬಿಸ್ನೆಸ್ ಬರ್ಬೇಕು? ನಮ್ಮ ರೈತರೇ ಬೆಳೆದಿರ್ತಾರೆ. ಈಗ ಒಂದು ಪೊಟ್ಯಾಟೊ ಚಿಪ್ಸ್ ನ ಮಾಡ್ಬೇಕು ಅಂದ್ರೆ ಅದೇ ವೆರೈಟಿ ಪೊಟ್ಯಾಟೊ ಬೇಕು, ಅದೇ ವೆರೈಟಿ ಪೊಟ್ಯಾಟೊ ಬೇಕು, ಅದೇ ವೆರೈಟಿ ಮೇಸ್ ಬೇಕಾಗತ್ತೆ. ಈಗ ಮುಸ್ಕಿನ್ ಜೋಳದ ಪೌಡರ್ ಮಾಡ್ತೀವಿ, ಇಲ್ಲ ಅದು ಸೂಪ್ ಮಾಡ್ತೀವಿ, ಸೂಪ್ ಮಾಡಿ ಮಾರ್ತೀವಿ. ಇವಕ್ಕೆಲ್ಲ ಅದೇ ವೆರೈಟಿ ಬೇಕಾಗತ್ತೆ. ಅದು ಐಡಿಯಾ ಯಾರಿಗೆ ಗೊತ್ತಿರುತ್ತೆ? ನಮ್ಮಗಳಿಗೆ ಗೊತ್ತಿರುತ್ತೆ, ನಮ್ಮ ರೈತರಿಗೆ ಗೊತ್ತಿರುತ್ತೆ. ಬಿಲ್ಡ್ ಕೊಡೋದಲ್ಲ, ಅದನ್ನ ವ್ಯಾಲ್ಯೂ ಆಡ್ ಮಾಡಿ ಕೊಡೋದು ಬೆಟರ್. ಪ್ಲೇಸ್ ಆಯ್ತು. ಮತ್ತೆ ಫಾರ್ಮ್ ಚೇಂಜ್ ಮಾಡೋದು. ಈಗ ನಾನು ಹೇಳ್ದಂಗೆ ಕಾಫಿ ಬೀಜನ ಕಾಫಿ ಪೌಡರ್ ಮಾಡೋದು, ಅದ್ರ ಜೊತೆಗೆ ಇನ್ನೊಂದೇನೋ ಫ್ಲೇವರ್ ಆಡ್ ಮಾಡಿ ಅದನ್ನೇ ಡಿಫ್ರೆಂಟ್ ಬ್ರ್ಯಾಂಡ್ ಮಾಡೋದು. ಈಗ ಬ್ರ್ಯಾಂಡ್ಗಳಲ್ಲಿ ಒಂದು, ನಂಗೆ ಈಗ ನೀರ್ ಬೇಕು ತಗೊಂಡ್ ನೀರ್ ಕುಡ್ದೆ, ಅದು ಬೇಸಿಕ್, ನಂಗೆ ಬೇಸಿಕ್ ನೀರ್ ಅಡಿಕೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ನನಗೆ ಫ್ಲೇವರ್ ಬೇಕು ಅದ್ರಲ್ಲಿ ಒಂಚೂರು. ಕಾಫಿ ದಿನನಿತ್ಯ ಕುಡಿಯೋ ಕಾಫಿ ಒಂದು, ನಾನು ಯಾಕೆ ಬ್ರೂ ಕಾಫಿನೇ ತಗೊಂತೀನಿ, ಯಾಕೆ ನೆಸ್ಕೆಫೆ ತಗೋತೀನಿ? ಅದ್ರಲ್ಲಿ ಇರೋ ವ್ಯತ್ಯಾಸಗಳು, ಆ ವ್ಯತ್ಯಾಸ ಹಿಂದೆ ಹಿಡಿದು ಇವರು ಆ ಕಾಫಿ ಪೌಡರ್ನು ಕೂಡ ವ್ಯತ್ಯಾಸ ತರ ಮಾಡ್ಬೇಕು. ನಾನು ಒಂದೇ ತರ ಮಾಡ್ತೀನಿ ಅನ್ನೋದಕ್ಕಿಂತನೂ ಅದರಲ್ಲೇ 4 ಪ್ಯಾಕೆಟ್ ಮಾಡೋದು ಬೆಟರ್, 4 ವೇರಿಯಂಟ್ ಮಾಡೋದು ಬೆಟರ್. ಅಂದ್ರೆ ಹೊಸತನ ಇರಬೇಕು, ನಾವೀನ್ಯತೆ ಇರಬೇಕು. ಎಸ್ ಇನೋವೇಷನ್ ತುಂಬಾ ಬಹಳ ಇಂಪಾರ್ಟೆಂಟ್. ಹೊಸತನ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಬ್ರ್ಯಾಂಡ್ ಬಿಟ್ಟು, ಈಗ ಆಲ್ರೆಡಿ ಹೆಸರಲ್ಲಿರೋ ಬ್ರೂ ನೆಸ್ಕೆಫೆ ಬಿಟ್ಟು ನಿಮ್ದೇ ಯಾಕೆ ತಗೋಬೇಕು? ಜನರು ಅನ್ನೋದು ಐಡೆಂಟಿಫೈ ಆಗ್ಬೇಕು ಜನರಿಗೆ. ರೈತ ನಾನು ಮಾಡ್ತಾ ಇದ್ದೀನಿ, ನಾನು ಆಗ್ಬಹುದು ಅಂತ ಎಷ್ಟೊಂದು ಉದಾಹರಣೆಗಳು ಇದಾವೆ ಸರ್. ತಾವು ಉದ್ಯಮಶೀಲತೆಯನ್ನ ರೂಢಿಸ್ಕೊಳ್ಳೋದಕ್ಕೆ
ಒಂದು ಐಡಿಯಾ ಅಥವಾ ಪರಿಕಲ್ಪನೆ ಕಾನ್ಸೆಪ್ಟ್ ಬಹಳ ಮುಖ್ಯ ಅಂತ. ಈ ಒಂದು ಪರಿಕಲ್ಪನೆಯನ್ನ ಹೇಗೆ ನಾವು ಸೃಷ್ಟಿಸಬಹುದು, ನಾವು ಹೇಗೆ ತರಬಹುದು ಅಂತೀರಿ? ಐಡಿಯಾ ಅನ್ನೋದು ನಾವೆಲ್ಲ ದಿನನಿತ್ಯ ಏನ್ ನೋಡ್ತಾ ಇರ್ತೇವಲ್ಲ ಅದರಿಂದ ಒಂದು ಐಡಿಯಾ ಬರುತ್ತೆ. ಎಕ್ಸಾಂಪಲ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಅದಕ್ಕೆ ಎಷ್ಟೊಂದು ಸಬ್ಸ್ಟಿಟ್ಯೂಟ್ಗಳು ಬಂದು ಅಡಿಕೆ ಪಟ್ನ ಯೂಸ್ ಮಾಡ್ಬೇಕು, ಒಂದು ನಾವು ಪೇಪರ್ ಅಲ್ಲಿ ಇದು ಮಾಡ್ಕೋಬಹುದು. ಆ ರೀತಿ ಐಡಿಯಾಗಳು ದಿನನಿತ್ಯ ಸುತ್ತಮುತ್ತ ನೋಡಿದ್ರೆ ಒಂದು ಗೊತ್ತಾಗತ್ತೆ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗತ್ತೆ ಸರ್. ಎಕ್ಸ್ಪೀರಿಯನ್ಸ್ ನಾನು ಹೋಗ್ತಾ ಹೋಗ್ತಾ ಇಷ್ಟು ಜನರೇಷನ್ಸ್ ನೋಡಿದ್ದೆ, ಕೈ ಸುಟ್ಕೊಂಡಾಗ ತಾನೇ ಗೊತ್ತಾಗೋದು. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಗೆ ಮಾರ್ಕೆಟ್ ಇದೆ. ಈಗ ನಾನು ಕಾಫಿದ ಎಕ್ಸಾಂಪಲ್ ತಗೊಂಡ್ರೆ ಇಡ್ಲಿ ಅವ್ರು ಇದಾರಲ್ಲ, ಅವ್ರ ಕಾಫಿನ ಶೇಪ್ ಅಲ್ಲಿ ಮಾಡೋದು ಇನ್ಸ್ಟೆಂಟ್. ನಾವೇನು ಫಿಲ್ಟರ್ ಕಾಫಿ ಅಂತ ತಗೊಂತೀವಲ್ಲ ಅದನ್ನ ಒಂದು ಪೌಚ್ ಅಲ್ಲಿ ಹಾಕೊಟ್ರು. ಅದು ತುಂಬಾ ಇನೋವೇಟಿವ್ ಆಗಿತ್ತು. ಅದೊಂದು ಐಡಿಯಾ ಅವ್ರದ್ದು. ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅದನ್ನ. ಈಗ ಎಲ್ಲಾ ರೀತಿಯಲ್ಲಿ ಮಾಮೂಲಿ ಪ್ಯಾಕೆಟ್ ಅಲ್ಲಿ ಇದಾವೆ, ಇದ್ಯಾಕೆ ಈ ರೀತಿ ಟ್ರೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಒಂದು. ಇನ್ನೊಂದು ಟ್ರೈನಿಂಗ್ ಗಳಿಂದ ಇವಾಗ ಎಷ್ಟೊಂದ್ ಜನ ಇವಾಗ ರೈತರು ಕೇಳ್ತಾ ಇರ್ತಾರೆ ಪ್ರೋಗ್ರಾಮ್, ಅವ್ರಿಗೆ ನಾನು ಹೇಳೋ ಒಂದು ಪೆಪ್ಪರ್ ಪೌಡರ್ ಅವ್ರಿಗೊಂದು ಆಪರ್ಚುನಿಟಿ. ಅದೇ ರೀತಿ ಎಷ್ಟೊಂದು ಟ್ರೈನಿಂಗ್ ಮಶ್ರೂಮ್ ಕಲ್ಟಿವೇಶನ್ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಅಂತಾರೆ. ಅದ್ರಲ್ಲಿ ನಾನು ಯಾಕೆ ಒಂದು ಜೇನ್ ಪೆಟ್ಟಿಗೆ ತಂದು ಇಡಬಾರ್ದು, ಜೇನ್ ಪೆಟ್ಟಿಗೆ ತಂದಿಟ್ಮೇಲೆ ಅದನ್ನ ಜೇನ್ ತುಪ್ಪನ ನಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾರಬಾರ್ದು. ಇನ್ನೊಂದು ಅದನ್ನ ನಾನ್ ಬೇರೆಯವ್ರಿಗೆ ಕೊಟ್ಟು ಮಾರಬಾರ್ದ. ಕಂಪ್ನಿಗಳಿಗೆ ಪತಂಜಲಿ ಅವ್ರು ಇದ್ದಾರೆ, ಅವ್ರೆಲ್ಲಾನು ಪ್ರೊಡಕ್ಷನ್ ಮಾಡಕ್ಕಾಗಲ್ಲ ಸರ್. ಅವರಿಗೆ ನೀವು ಕೊಟ್ಟು ಮಾರಾಟ ಮಾಡೋದು ಕೂಡ ನಿಮ್ದು ಒಂದು ಉದ್ಯಮಶೀಲತೆ. ನಿಮ್ದು ಇನ್ಕಮ್ ಜಾಸ್ತಿ ಆಗತ್ತೆ. ನಿಜ. ನಿಮ್ಮ ಪ್ರಾಡಕ್ಟ್ ಎಲ್ಲಾರ್ಗೂ ಹೋಗಿ ತಲುಪತ್ತೆ. ಒಂದು ನಾನ್ ಮಾಡಿದ್ರೆ ಒಂದು ಅದು ಕೂಡ ಉದ್ಯಮಶೀಲತೆ. ನೆಕ್ಸ್ಟ್ ನಾನು ಬೇರೆಯವ್ರಿಗೆ ಕೊಟ್ಟು ಮಾಡೋದು ಒಂದು. ಮತ್ತೆ ಇನ್ನೊಂದು ಐಡಿಯಾ ಜನರೇಷನ್ಗೆ ಗವರ್ಮೆಂಟ್ ಸ್ಕೀಮ್ ಕೂಡ. ಈಗ ಹೇಗೆ ಉದಾಹರಣೆಗೆ ಇವತ್ತಿಗೆ PMFME ಸ್ಕೀಮ್ ಇದೆ, ಅದು ಪ್ರೊಸೆಸಿಂಗ್ ಮೇಲೆ ನಿಮ್ಗೆ ಸಾಲ ಕೊಡುತ್ತೆ, ಅದಕ್ಕೆ ಉತ್ತೇಜನ ಕೊಡುತ್ತೆ. ಅಂದ್ರೆ ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ ಅದಕ್ಕೆ ಸೂಟೇಬಲ್ ಆಗುತ್ತಾ. ಒಂದ್ ಡಿಸ್ಟಿಕ್ ಒಂದ್ ಪ್ರಾಡಕ್ಟ್ ಅಂತ ಬಂದ್ರು, ನಿಮ್ಮ ಜಿಲ್ಲೆಯಲ್ಲಿ ಆ ಪ್ರಾಡಕ್ಟ್ ಇತ್ತಂದ್ರೆ ಅದಕ್ಕೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂದ್ರೆ ಮೌಲ್ಯ ಆಧಾರಿತ ಪ್ರಾಡಕ್ಟ್ ಗಳಿಗೆ ತುಂಬಾ ಉತ್ತೇಜನ ಕೊಡ್ತೈತೆ ಗವರ್ಮೆಂಟ್. ಅಂತ ಉದ್ಯಮ ನೀವು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಸಕ್ಸಸ್ ಆಗುತ್ತೆ. ಮುಖ್ಯವಾಗಿ ಈಗ ಉದ್ಯಮಶೀಲತೆ ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೆ ಇರಬೇಕಾದಂತ ಗುಣಗಳು ಏನು ಅಂತೀರಿ? ಸರ್, ಇದಕ್ಕೆ ಮೊದಲದಾಗಿ ಅವ್ರಿಗೆ ಫಾರ್ಮರ್ ಆಪರೇಷನ್, ಅದು ಫಾರ್ಮ್ ಆಗಿ ನಾನು ರೈತ ಇದ್ದಾನೆ ಅಂತಂದ್ರೆ ಅವನಿಗೆ ಯಾವ ರೀತಿಯಲ್ಲಿ ಹಾರ್ವೆಸ್ಟ್ ಮಾಡಬೇಕು, ಯಾವ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು. ಈಗ ನೀವು ಟೂಟಿ ಫ್ರೂಟಿ ಮಾಡ್ತೀರಾ ಪಪಾಯದಲ್ಲಿ ಟೂಟಿ ಫ್ರೂಟಿ ಮಾಡ್ಬೇಕಾದ್ರೆ ಯಾವ ಸ್ಟೇಜ್ ಅಲ್ಲಿ ಅದು ತೆಗೆದು ನಾನು ಟೂಟಿ ಫ್ರೂಟಿ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಟೆಕ್ನಾಲಜಿ ಗೊತ್ತಿರ್ಬೇಕು. ಟೆಕ್ನಾಲಜಿ ಈಗ ಅಪ್ಗ್ರೇಡ್ ಆಗ್ತಾ ಇದೆ, ಎಲ್ಲ ಟೆಕ್ನಾಲಜೀಸ್ ಅವು ಬಗ್ಗೆ ಗೊತ್ತಿರ್ಬೇಕು. ಪ್ರಾಬ್ಲಮ್ ಸಾಲ್ವಿಂಗ್, ತಕ್ಷಣಕ್ಕೆ ಏನೋ ಒಂದ್ ಬಂದ್ಬಿಡುತ್ತೆ. ಇವತ್ತು ನಾನು ಇಷ್ಟು 10 kg ಮಾರಾಟ ಮಾಡೋಣ ಅಂತಂದಿರ್ತೇವೆ, 10 kg ಬರಲ್ಲ. ಏನ್ ಮಾಡ್ಬೇಕು, ಎಲ್ಲಿ ಹೋಗಿ ಮಾರಾಟ ಮಾಡ್ಬೇಕು, ಬೇರೆ ಅವೆನ್ಯೂ ಎಲ್ಲಿದೆ. ಉದಾಹರಣೆಗೆ ನಾನು ಹಪ್ಪಳ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಹಪ್ಪಳ ಮಾಡಕ್ 3 ಜನ ಲೇಬರ್ ಬೇಕಾಗಿರುತ್ತೆ, ಅವ್ರು ಬರಲ್ಲ. ಎಲ್ಲಿಂದ ಕರ್ಕೊಂಡ್ ಬರ್ಬೇಕು, ಯಾವ ತರ ನಾವು ಎಲ್ಲಿ ಹೋಗಿ ಬೇರೆ ಕಡೆಯಿಂದ ಕರ್ಸ್ಕೋಬಹುದು, ಒಟ್ಟಂಗೆ ಅದನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು ಅದು ಬೇಕಾಗುತ್ತೆ. ಮತ್ತೆ ಅವನೇ ಮೆಕ್ಯಾನಿಕಲ್ ಆಗಿರ್ಬೇಕು ಸರ್. ಮೆಕ್ಯಾನಿಕ್ ನ ಹೊರಗಡೆಯಿಂದ ಕರ್ಕೊಂಡ್ ಬರಬಾರ್ದು, ರಿಪೇರಿಗಳು ಕಲಿಬೇಕು. ಈಗ ನಾನು ಮಷಿನ್ಗಳು ತಂದಿರ್ತೀನಿ, ಈಗ ಕಟಾವ್ ಮಾಡಕ್ಕಾಗ್ಲಿ ಎದಕ್ಕೋ ಒಂದ್ ಮಷಿನ್ ತಂದಿರ್ತೀನಿ ಅಂದ ತಕ್ಷಣನೇ ಆ ಮಷಿನ್ ರಿಪೇರಿ ಮಾಡಕ್ಕೆ ತಿಂಗಳಾನ್ ಗಂಟ್ಲೆ ಒಬ್ಬರನ್ನ ಯಾರನ್ನ ವೇಟ್ ಮಾಡೋದಲ್ಲ. ಸಣ್ಣ ಪುಟ್ಟ ಸ್ಕಿಲ್ಗಳು ಅವ್ರಿಗೆ ಗೊತ್ತಿರ್ಬೇಕು. ಮತ್ತೆ ಇಂಟ್ರಾಪರ್ಸನಲ್ ಸ್ಕಿಲ್ ಅಂತ ನಮ್ಮ ಕಾನ್ಫಿಡೆಂಟ್. ಯಾಕಂದ್ರೆ ನಾನು ಈಗ ಉದ್ಯಮ, ನಾನು ಫಾರ್ಮರ್ ಆಗಿದ್ರೆ ನಾನು ಯಾರಿಗೋ ಒಬ್ರು ಕೊಟ್ಟಿರ್ತಿದ್ದೆ, ಅವ್ನು ಹೋಗಿ ಮಾರಾಟ ಮಾಡ್ತಿದ್ದೆ, ನನ್ನ ಕೈ ಹಣ ಬರೋದು. ಇಲ್ಲಿ ನಾನೇ ಮಾರಾಟ ಮಾಡ್ತಿದ್ದೀನಿ ಅಂದ್ರೆ ನಾನು 10 ಜನಕ್ಕೆ ಒಪ್ಸೋಬೇಕು ಪ್ರಾಡಕ್ಟ್ ನಾನು ಚೆನ್ನಾಗಿದ್ದೀನಿ, ನಾನು ಮಾತಾಡೋ ಅಂತ ತುಂಬಾ ಚೆನ್ನಾಗಿರ್ಬೇಕು ಸ್ಕಿಲ್ಸ್. ನನ್ನಲ್ಲಿ ಒಂದು ಕಾನ್ಫಿಡೆಂಟ್ ಇರ್ಬೇಕು, ನನ್ನ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಾನು ಮಾಡಬಲ್ಲೆ ಅನ್ನೋದು ಕಾನ್ಫಿಡೆಂಟ್ ಇರ್ಬೇಕು ಅವನಿಗೆ. ಮಾತಾಡೋ ಅಂತ ಶಕ್ತಿ ಇರ್ಬೇಕು. ಅತಿ ಅವಶ್ಯಕವಾದ ಟೈಮ್ ಮ್ಯಾನೇಜ್ಮೆಂಟ್, ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು, ಸಮಯವನ್ನು ವಿಂಗಡಣೆ ಮಾಡ್ಕೋಬೇಕು. ಆ ಸಮಯಕ್ಕೆ ಏನ್ ಬೇಕು ಆ ರೀತಿ ಅವ್ನು ಮಾಡ್ಬೇಕು. ಬಿಡಪ್ಪ ನಾಳೆ ಮಾಡಿದ್ರೆ ಆಯ್ತು ಅನ್ನೋದಿರ್ಬಾರ್ದು. ಉದ್ಯಮ ಇವತ್ತು ನಾನು ಶುರು ಮಾಡ್ಬೇಕು ಅಂತ ಯೋಚನೆ ಬಂದಾಗ ಅದು ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ನನ್ನ ಕೈಲಾಗಲ್ಲ, ನಮ್ಮನೆಯವ್ರಿಗೆ ಒಪ್ಸಕ್ಕಾಗಲ್ಲ, ನಮ್ಮನೆಯವ್ರು ನನ್ನ ನಂಬಲ್ಲ, ಅವನ್ನೆಲ್ಲ ಬಿಟ್ಟು ಫಸ್ಟ್ ತೊರೆದು ನಿಮ್ ಮುಂದೆ ಹೋಗ್ಬೇಕು. ಅದೆಲ್ಲ ರಿಸ್ಕ್ ಅಂತಾರೆ, ಅದು ಒಂದು ಸ್ಕಿಲ್ ಇದರಲ್ಲಿ, ರಿಸ್ಕ್ ಮ್ಯಾನೇಜ್ಮೆಂಟ್.
ಹೌದೌದು. ನಾವು ಫಸ್ಟ್ ಮನೆಯವ್ರಿಗೆ ಒಪ್ಸೋದೇ ಮೇನ್ ಇರುತ್ತೆ. ಸೊ ಮನೆಯವರ ಬಿಟ್ಟು ಬೇರೆ ಕಡೆ ನಾವು ಹೋಗಕ್ಕಾಗಲ್ಲ. ಅವ್ರನ್ನ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ತುಂಬಾ ಅವ್ರ ಹೆಲ್ಪ್ ಇಲ್ದಂಗೆನೆ ಅವ್ರ ಮಾರಲ್ ಸಪೋರ್ಟ್, ಫಿಸಿಕಲ್ ಅವ್ರ ನಮ್ ಕೈ ಹೂಡಿ ನನ್ನ ಬೆನ್ ತಟ್ಟಿ ನೀನ್ ಮಾಡ್ತೀಯಮ್ಮ, ನೀನ್ ಮಾಡ್ಬೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರನ್ನ ಬಿಟ್ಟು ನಾನು ಹೊರಗಡೆ ಹೋಗಿ ಮಾಡ್ತೀನಿ ಅಂದ್ರೆ ನನ್ನ ಮೇಲೆ ನಾನೇ ಪ್ರೆಷರ್ ಹೊತ್ಕೊಂಡಂಗ ಅದು. ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತ ಗುಣ ಇರಬೇಕು. ಹೌದು ಹೌದು, ಅದು ಬಹಳ ಮುಖ್ಯ. ಹೌದು. ಇನ್ನು ಉದ್ಯಮಶೀಲತೆಯ ಒಂದು ಅಗತ್ಯಗಳು ಏನು ಅಂತೀರಿ? ಏನೇನು ಬೇಕಾಗತ್ತೆ ನಾವು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ? ಸರ್, ಅಷ್ಟು ಬಂದು ಅಗತ್ಯವಾಗಿರೋದು ಅಂತ, ನೀವು ಬ್ಯಾಂಕ್ಗಳಿಗೆ ಹೋಗ್ತೀರಾ ಅಂದ್ರೆ DPR ತಗೊಂಬನ್ನಿ ಅಂತ ಹೇಳ್ತಾರೆ. DPR ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ನೀವು ಪ್ರಾಜೆಕ್ಟ್ ಅಲ್ಲಿ ಏನೇನಿದಾವೆ, ಒಂದು ಮಾರ್ಕೆಟ್, ನೀವು ಎಲ್ಲಿಂದ ರಾ ಮೆಟೀರಿಯಲ್ ತರ್ತೀರಾ, ನೀವೇ ಬೆಳ್ದಿದ್ ತಗೋತೀರಾ, ಹೊರಗಡೆಯಿಂದ ತರ್ತೀರಾ, ನಿಮ್ಗೆ ಅಷ್ಟು ಪೂರೈಸಕ್ಕಾಗತ್ತೆ. ಈಗ 10 ಟನ್ ನಾನು ಕೆಚಪ್ ಮಾಡ್ತೀನಿ ಅಂತಂದ್ರೆ 10 ಟನ್ ಟೊಮ್ಯಾಟೊ ನಿಮ್ ಹತ್ರ ಇದೆಯಾ, ಎಲ್ಲಿಂದ ತರ್ತೀರಾ, ಮಾರ್ಕೆಟ್ ಫಿಸಿಬಿಲಿಟಿ ನೋಡಿ. ಟೆಕ್ನಿಕಲ್ ಆಗಿ ನೀವು ಯಾವ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಾ. ಈಗ ಲೊಕೇಶನ್, ನನ್ನ ಲೊಕೇಶನ್ ಅಂತಂದ್ರೆ ಈಗ ಹಾವೇರಿಯಲ್ಲಿ ಬ್ಯಾಡಗಿ ಚಿಲ್ಲಿ ಇದಾವೆ. ಬ್ಯಾಡಗಿ ಚಿಲ್ಲಿ ನಾನು ಮಡಿಕೇರಿಗೆ ತಂದು ಅಲ್ಲಿ ನಾನು ಪ್ರೊಸೆಸ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಆ ಲೊಕೇಶನ್ ಅಲ್ಲಿ ಏನ್ ಅವೈಲೇಬಲ್ ಇದೆ ಅದು ಫಸ್ಟ್ ನಾವು ಇಂಪಾರ್ಟೆಂಟ್, ಅದು ನೋಡ್ಕೋಬೇಕಾಗುತ್ತೆ. ಇದು ಟೆಕ್ನಿಕಲ್ ಬೇಕಾಗಿರುವಂತದ್ದು. ಆಮೇಲೆ ಲೇಔಟ್, ನಮ್ಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಗೋಡನ್ ಇದೆಯಾ, ಅಕಸ್ಮಾತ್ ಏನಾದ್ರು ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ ಗೋಡನ್ ಇದೆಯಾ, ಟ್ರಾನ್ಸ್ಪೋರ್ಟೇಶನ್ಗೆ ನನ್ಗೆ ಒಳ್ಳೆ ರೋಡ್ ಇದೆಯಾ, ಮಾರ್ಕೆಟ್ ಇದೆಯಾ, ಇಂಥವೆಲ್ಲ ತುಂಬಾ ನೋಡ್ಬೇಕಾಗತ್ತೆ ಸರ್. ಆಮೇಲೆ ಫೈನಾನ್ಷಿಯಲ್ ಫೀಸಿಬಿಲಿಟಿ, ನಾವು ಖರ್ಚು ವೆಚ್ಚ 5 ವರ್ಷದೊಳಗೆ ಬರುತ್ತೆ ಇಲ್ವೋ. ಈಗ 5 ವರ್ಷ ನಂಗೆ ಕೊಟ್ಟಿರ್ತಾರೆ ಸಾಲ 5 ವರ್ಷ ರೀಪೇ ಮಾಡ್ಬೇಕು ಅವ್ರಿಗೆ, ಇಂಟ್ರೆಸ್ಟ್ ಸಮೇತ. ಆಮೇಲೆ ನೀವು ಅಷ್ಟು ಪ್ರಾಫಿಟಬಿಲಿಟಿ ಇರಬೇಕು ಒಂದು. ಮತ್ತೊಂದು ಸೋಶಿಯೋ ಎಕನಾಮಿಕ್ ಫೀಸಿಬಲ್ ಅಂತೇಳಿ ಸರ್, ಅಂದ್ರೆ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಕೂಡ ಇರಬೇಕು. ನಮ್ಮ ಅಕ್ಕಪಕ್ಕ ಇರೋರ್ಗೆ ಅದಕ್ಕೆ ತೊಂದರೆ ಆಗ್ಬಾರ್ದು, ಅವ್ರಿಗೆ ಹೆಲ್ಪ್ ಆಗಂಗಿರ್ಬೇಕು, ಅವ್ರಿಗೆ ಕೆಲಸ ಕೊಡಂಗಿರ್ಬೇಕು. ಅವಾಗ ಮಾತ್ರ ನಿಮ್ದು ಟೆಕ್ನಿಕಲಿ ಸೌಂಡ್ ಆಗಿದೆ ಪ್ರಾಜೆಕ್ಟ್ ಅನ್ನೋದು ಅರ್ಥ. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸರ್, ಇದು ನೋಂದಣಿ ಮಾಡ್ಕೋಬೇಕು. ನೀವು ಯಾವ್ದೇ ಬಿಸ್ನೆಸ್ ಮಾಡಿದ್ರು ನೋಂದಣಿ ಮಾಡ್ಕೋಬೇಕು. ಒಂದು ನಾನು ಹೇಳ್ದಂಗೆ ಆಗ್ಲೇ FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತಾನು ಮಾಡ್ಕೋಬಹುದು. ಅದು ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್ ಅಲ್ಲಿ ಮಾಡ್ಕೋಬೇಕು. ಎರಡನೇದ್ರಾಗಿಲಿ ಎಂಟರ್ಪ್ರಿನರ್ಸ್, ನೀವು ಎಂಟರ್ಪ್ರೈಸ್ ಅಂತ ಮಾಡ್ಕೊಂಡ್ರೆ ಸ್ಮಾಲ್ ಉದ್ಯಮತೆ ಚಿಕ್ಕದು, ಅವರು ಇಂಡಿಯನ್ ಕಂಪನೀಸ್ ಆಕ್ಟ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಇವಕ್ಕೆಲ್ಲ ಏನೇನ್ ಬೇಕಾಗುತ್ತೆ ಡಾಕ್ಯುಮೆಂಟ್ ನಾನು ಹೇಳ್ತೀನಿ. ಫಸ್ಟ್ ಯಾವ ತರ ಮಾಡ್ಕೋಬಹುದು ಹೇಳ್ತೀನಿ. ಮೂರನೇದಾಗಿ ಪಾರ್ಟ್ನರ್ಶಿಪ್ ಆಕ್ಟ್ 1932, ಎಂಟರ್ಪ್ರಿನರ್ಶಿಪ್ ಇಂಡಿಯನ್ ಕಂಪನೀಸ್ ಆಕ್ಟ್ 2013. ಇಂಥ ಕಂಪನೀಸ್ ಆಕ್ಟ್ ಇವುಗಳಲ್ಲಿ ಇವರು ಇಲ್ಲ ಕೋಆಪರೇಟಿವ್ ಆಕ್ಟ್. ಕೋಆಪರೇಟಿವ್ ಅಂಡರ್ ನೀವೇನಾದ್ರು ಉದ್ಯಮಶೀಲತೆ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಇವುಗಳಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇವೆಲ್ಲ ಬೇಕಾಗಿರುವಂತ ನೀಡ್ಗಳು. ಅದರಲ್ಲಿ ಒಂದು ನಿಮ್ಗೆ ಉದ್ಯಮಶೀಲತೆಗೆ ಬೇಕಾಗಿರೋ GST ನಂಬರ್, ನಿಮ್ದು GST ಏನೇನಿದೆ, GSTಗಳು ತಗೋಬೇಕಾಗತ್ತೆ, ಪಾನ್ ಕಾರ್ಡ್ ತಗೋಬೇಕಾಗತ್ತೆ, ಪ್ರಾನ್ ಅಂತ ಬರುತ್ತೆ ಅದು ತಗೋಬೇಕಾಗತ್ತೆ. ಅವಕ್ಕೆಲ್ಲ ಅಪ್ಲೈ ಮಾಡಿ, GST ಅಂದ್ರೆ ಇಂಡಿಯನ್ GST ಅಂತ ಇದೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು, ಇಲ್ಲ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು. ನಿಮ್ದು ಫರ್ಮ್ ನೇಮ್ ಇರ್ಬೇಕು. ಫರ್ಮ್ ನೇಮ್ ಅಂದ್ರೆ ನಾನು ಈಗ ಕಾಫಿ ಬೆಳೆಗಾರ, ಕಾಫಿ ಇದಂದ್ರೆ ಸಿರಿ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ರೆ ಅಲ್ಲಿ ನೀವು ಅದನ್ನ ನೋಂದಣಿ ಮಾಡ್ಬೇಕಾಗತ್ತೆ. ಹೆಂಗ್ ನೋಂದಣಿ ಮಾಡ್ಬೇಕು, ನಿಮ್ ಹೆಸರು ಬೇರೆಯವ್ರ ಹೆಸರಿಗೆ ಇದು ಆಗಿರ್ಬಾರ್ದು. ಈಗ ನಾನು ಅಮೂಲ್ ಅಂತ ಇಟ್ಕೊಳಂಗಿಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೊಸದೇ ತಗೋಬೇಕು, ಹೊಸದಿರ್ಬೇಕು, ಬೇರೆ ತರ ಇರ್ಬೇಕು. ಈಗ ನೀವು ಅಮೂಲ್ ಬರ್ದಿದ್ ರೀತಿಯಲ್ಲಿ ನೀವು ಬರಿಬಾರ್ದು, ನಿಮ್ ಬ್ರ್ಯಾಂಡ್ ಅವ್ರು ಬರ್ದಿರೋ ರೀತಿಯಲ್ಲಿ ನೀವು ಬರಿಬಾರ್ದು. ಆಮೇಲೆ ಅದೊಂದಾಯ್ತು, ಹೆಸರಾಯ್ತು. ವಿಳಾಸ ಕೊಡ್ಬೇಕು, ನಿಮ್ದು ಎಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಆ ವಿಳಾಸ ಕರೆಕ್ಟ್ ಆಗಿ ಕೊಡ್ಬೇಕು. ಇದಕ್ಕೆ ಎಷ್ಟು ಜನ ಡೈರೆಕ್ಟರ್ ಇರ್ತಾರೆ, 5 ಜನ ಡೈರೆಕ್ಟರ್ ಇದ್ರೆ 5 ಜನದ ವಿಳಾಸನು ಬರಿಬೇಕು. ಹೂಡಿಕೆ, ನಿಮ್ ಹೂಡಿಕೆ ಎಷ್ಟು ಮಾಡ್ತೀರಾ, ಈಗ 10 ಲಕ್ಷ ಉದಾಹರಣೆಗೆ 10 ಲಕ್ಷ ಮಾಡಿದ್ರೆ ಒಂದೇದವನು A ಅನ್ನೋನು ಎಷ್ಟು ಮಾಡ್ತಾನೆ, B ಅನ್ನೋನು ಎಷ್ಟು ಮಾಡ್ತಾನೆ, C ಅನ್ನೋನು ಎಷ್ಟು ಮಾಡ್ತಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಹೋದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ಬರಿಗಿಂತ 10-20 ಜನದವರೆಗೂ ಪಾರ್ಟ್ನರ್ಶಿಪ್ ಆಗ್ಬೋದು. ಕಂಪ್ನಿ ಎಲ್ಲ ಬಂದಾಗ ನೀವು ಒಬ್ರು ಕೂಡ ಸ್ಟಾರ್ಟ್ ಮಾಡ್ಬೋದು, 50 ಜನ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದ್ರಲ್ಲೂ ಕೂಡ ಅಷ್ಟೇ, ನೀವು ಅದನ್ನ ಬರಿಬೇಕು. ಎಷ್ಟು ಜನ ಇದ್ದೀರಾ, ಯಾರು ಎಷ್ಟು ದುಡ್ಡು ಬಂಡವಾಳ ಹಾಕ್ತಾ ಇದ್ದೀರಾ, ಕೊನೆಗೆ ಲಾಭ ಬಂದಾಗ ಎಷ್ಟು ಜನ ಯಾವ್ಯಾರು ತಗೊಂತೀರಾ. ಈಗ ಒಬ್ಬ 10 ಲಕ್ಷದಲ್ಲಿ ಬರೀ 1 ಲಕ್ಷ ಹಾಕಿರ್ತಾನೆ. ಈಗ ಒಂದು ಕೇಕ್ ಇದ್ದಂಗೆ ಕೇಕ್ ಅಲ್ಲಿ ನೀವು 10 ತುಂಡು ಮಾಡಿದೀರಾ, 1 ಲಕ್ಷಕ್ಕೆ 1 ತುಂಡು, ಅವನಿಗೆ ಎಷ್ಟು ಹೋಗುತ್ತೆ, 1 ತುಂಡಲ್ಲಿ 10% ಹೋಗುತ್ತೆ. 10% ಬರೋ ಲಾಭ ಅವನಿಗೆ.
30,000 ಹಾಕಿರ್ತಾನೆ ಅವ್ನಿಗೆ ಎಷ್ಟು ಹೋಗುತ್ತೆ, ಹಾ, ಈ ಈ ರೀತಿಯಾಗಿ ರೀತಿಯಾಗಿ ಬರೀಬೇಕಾಗತ್ತೆ. ಹಾ, ಹಾ. ಈಗ ಎಷ್ಟು ಹೂಡಿಕೆಯಲ್ಲೂ ಕೆಲವೊಬ್ರು ಹೇಗಾಗತ್ತೆ ಅಂದ್ರೆ, ಒಬ್ಬ ತುಂಬಾ ಶ್ರೀಮಂತ ಇರ್ತಾನೆ, ಅವನು ನಮ್ ಬಿಸ್ನೆಸ್ ನೋಡ್ಕೊಳಲ್ಲ. ಹ್ಮ್ ಒಬ್ಬ ಹೊರಗಡೆ ಅವನು ಇರ್ತಾನೆ. ಹೌದು. ಈಗ ರೈತ ನಾನು ಬಿಸ್ನೆಸ್ ನೋಡ್ಕೊಂತೀನಿ, ಹ್ಮ್ ನಾನು ಬಿಸ್ನೆಸ್ ನೋಡ್ಕೊತೀನಿ, ಅವ್ನು ಹೂಡಿಕೆ ಆಗ್ತಾನೆ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಹ್ಮ್ 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 ನಿಮಗೆ ಎಷ್ಟು ಪರ್ಸೆಂಟೇಜ್ ಹ್ಮ್. ಆಗಿ ಲಾಭ ಕೊಡ್ತಾರೆ ಅದು ಆ ಡಾಕ್ಯುಮೆಂಟ್ ಅಲ್ಲಿ ಬಂದ್ಬಿಡ್ಬೇಕು. ಓಹೋ. ಹ್ಮ್ ಹ್ಮ್ ಹ್ಮ್. ಪ್ಲಸ್ ಸ್ಯಾಲ್ರಿ ಕೂಡ, ಯಾಕಂದ್ರೆ ನೀವು ವರ್ಕ್ ಮಾಡ್ತಿದ್ದೀರ ಅಲ್ಲಿ, ಹೌದು ಹೌದು ಹೌದು. ನಿಮಗೆ ಸ್ಯಾಲ್ರಿ ಕೂಡ ಬರ್ದಿರ್ಬೇಕು ಅದ್ರಲ್ಲಿ. ಹ್ಮ್ ಹ್ಮ್. ನೀವು ಅಲ್ಲಿ ಏನಾದ್ರು ಬರ್ಕೊಂಡಿಲ್ಲ ಅಂದ್ರೆ ನಾಳೆ ಇನ್ನೊಂದ್ ದಿನ ವಾದ ವಿವಾದಗಳು ಬರ್ತವೆ. ನಿಜ ನಿಜ. ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರೋದು ಬಹಳ ಮುಖ್ಯ. ಲಿಖಿತ ರೂಪದಲ್ಲಿ ಇರ್ಬೇಕು. ಹ್ಮ್ ಹ್ಮ್ ಹ್ಮ್. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತಾರೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಾರೆ, ಹಾ, ಅವನ್ನೆಲ್ಲ ರೆಡಿ ಮಾಡ್ಕೋಬೇಕು. ಹ್ಮ್ 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 ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಕಾಯಿದೆ ನಿಯಮಗಳು, ಹ್ಮ್ 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 ಹ್ಮ್. ನೀವ್ ಎಲ್ಲಿಂದ ಪ್ರಕ್ಯೂರ್ ಮಾಡ್ತೀರಾ, ನಿಮ್ ರಾ ಮೆಟೀರಿಯಲ್, ಎಷ್ಟ್ ಜನ ಫಾರ್ಮರ್ಸ್ ನಿಮ್ ಜೊತೆ ಕೈ ಕೂಡಿಸಿದ್ದಾರೆ, ಹ್ಮ್ ಅವ್ರ ಹೆಸರುಗಳೇನು, ಅವ್ರು ಎಷ್ಟೆಷ್ಟು ಕೊಡ್ಬೋದು ನಿಮ್ಗೆ, ನಿಮ್ಮ ಮಾರುಕಟ್ಟೆ ಎಲ್ಲಿ, ನೀವು ಎಲ್ಲೆಲ್ಲಿ ಮಾರುಕಟ್ಟೆ ಮಾಡ್ತೀರಾ, ಇವೆಲ್ಲ ಬರೀತೀರಾ. ಹಾ, ಎಷ್ಟ್ ಜನ ಕೆಲ್ಸದವ್ರು ಬರ್ಬೋದು, ಎಷ್ಟ್ ಜನ ನಿಮ್ ಖರ್ಚು ವೆಚ್ಚ ಆಗ್ಬೋದು, ಅಪ್ರಾಕ್ಸಿಮೇಟ್ಲಿ ಬರೀತೀರಾ. ಹ್ಮ್ ಹ್ಮ್. ಇದೆಲ್ಲ ಆದ್ಮೇಲೆ ನಿಮ್ DPR ಅಂತ ಕೊಡ್ತೀರಾ ಬ್ಯಾಂಕ್ ಅವ್ರಿಗೆ. ಹಾ, ಹಾ. ವಿಸ್ತೃತ ಯೋಜನಾ ವರದಿ ಅಂತ. ಹಾ, ಬ್ಯಾಂಕ್ ಅವರು ಕೂಡ ನಿಮ್ಗೆ ಪೂರ್ತಿಯಾಗಿ ಸಾಲ ಕೊಡಲ್ಲ ಸರ್, ಹ್ಮ್ 75% ಮಾತ್ರ ಕೊಡ್ತಾರೆ. ಓಹೋ. ಹ್ಮ್. ಇನ್ನು 25% ಹೂಡಿಕೆ ನಿಮ್ ಕೈಯಿಂದ ಹಾಕ್ಬೇಕಾಗತ್ತೆ. ಹಾ, ಹ್ಮ್ ಸ್ಕೀಮ್ ಬಂತು ಅಂತಂದ್ರೆ ನಿಮ್ಗೆ ಬರೋ ಇಂಟ್ರೆಸ್ಟ್ ಅಲ್ಲಿ ಸ್ಕೀಮ್ಗಳಲ್ಲಿ ನಿಮ್ಗೆ ವೇ ಆಫ್ ಮಾಡ್ತಾರೆ. ಹಾ. ಆ ಸ್ಕೀಮ್ಗಳು ಮುಂದೆ ಹೇಳ್ತೀನಿ ನಾನು. ಹ್ಮ್ ಹ್ಮ್ ಹ್ಮ್. ನಿಮ್ಗೆ ವೇ ಆಫ್ ಅಂತ ಮಾಡ್ತಾರೆ. ಸರಿ. ಅಷ್ಟು ನಿಮ್ಗೆ ಕರೆಕ್ಟ್ ಆಗಿ ಬರ್ತಾ ಇತ್ತು ಅಂತ ನೋಡಿ ಬ್ಯಾಂಕ್ ಅವರು ನಿಮ್ಗೆ ಕೊಡೋದು ಸಾಲ. ಸೊ ಫುಡ್ ಸೆಕ್ಟರ್ ಅಲ್ಲಿ ಹೋದ್ರೆ ಪಾಪಡು, ಪೆಕ್ಕಲ್ಲು, ಜೆಲ್ಲಿ, ಒಂದು ಸ್ವೀಟ್ ಅಂಗಡಿ ಓಪನ್ ಮಾಡೋದು, ಹೌದು, ಒಂದು ಕೋಲ್ಡ್ ಸ್ಟೋರೇಜ್ ಓಪನ್ ಮಾಡೋದು, ಐಸ್ ಕ್ರೀಮ್ ಅಂಗಡಿ ಓಪನ್ ಮಾಡೋದು, ಬೇಕರೀಸ್ ಓಪನ್ ಮಾಡೋದು, ನಿಮ್ಮದು ಸಣ್ಣ ಪುಟ್ಟದ್ದು ಯಾವ್ದಾಗುತ್ತೋ ಎಲ್ಲಾ ಕೂಡ ಉದ್ಯಮಶೀಲತೆ ಅಂತ ಅಂತೀವಿ. ಮೇಡಮ್ ನಾವು ಪಾಪಡಿ ಮಾಡ್ಕೊಂಡ್ ಬಂದಿವ್ರಿ ಅವಾಗಿಂದ ಅಂತ ಹೇಳಿದ್ರು ಕೂಡ ಅದು ನಿಮ್ಮ ಉದ್ಯಮಶೀಲತೆ. ಬಟ್ ಸರ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಅವರು ಕರೆಕ್ಟ್ ಆಗಿ ಬುಕ್ ಮೇಂಟೈನ್ ಮಾಡಿರಲ್ಲ. ಅಂದ್ರೆ ಲಾಭ ನಷ್ಟ ಇವನ್ನೆಲ್ಲ ಸರಿಯಾಗಿ ಲೆಕ್ಕಾಚಾರ ಯಾವ ಬರ್ದಿರಲ್ಲ. ನಿರ್ವಹಣೆ ಅಷ್ಟು ಏನ್ ಅನ್ಕೊಂತ ಇರ್ತಾರೆ ಅಂದ್ರೆ, ನಾನ್ ಮಾಡ್ತಾ ಇರೋ ಕೆಲಸ ನನಗೆ ಯಾಕೆ ಪೇಮೆಂಟ್ ಅಂದಿರ್ತಾರೆ. ಓ ನಂದು ಏನೋ ಪ್ರಾಫಿಟ್ ಅಲ್ಲಿ ನಡೀತಾ ಇತ್ರಿ ಮೇಡಮ್ ಅಂತ ಹೇಳ್ತಾರೆ, ಬಟ್ ಎಷ್ಟು ಪ್ರಾಫಿಟ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹೌದೌದೌದು. ಸೊ ಆ ಪ್ರಾಫಿಟ್ ಅನ್ನ ಎಲ್ಲ ಅವ್ರು ಬರ್ದಿಡ್ಬೇಕು. ಇದು ನೀವು ಒಂದು ಸರಿ ರೂಪದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಟರ್ಪ್ರೈಸಸ್ ಮಾತ್ರ ಆಗತ್ತೆ. ನಿಮ್ಗೆ ಒಂದಿಷ್ಟು ವರ್ಷ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಇರುತ್ತೆ ಪ್ರಾರಂಭದಲ್ಲಿ. ಇಲ್ಲ ನಂಗೆ ಟ್ಯಾಕ್ಸ್ ಕಟ್ಟೋದು ಎಲ್ಲ ಹೂಡಿಕೆ ಹೊಡೆದ ತಕ್ಷಣ ಎಲ್ಲರಿಗೂ ಲಾಭ ಆಗಲ್ಲ. ಇದುವರೆಗೆ ತಾವು ಈ ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕೆ ಬೇಕಾದಂತ ಅವಶ್ಯಕತೆಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ, ಅಗತ್ಯಗಳ ಬಗ್ಗೆ ಹೇಳಿದ್ರಿ. ಈ ಉದ್ಯಮಶೀಲತೆಗೆ ಸರ್ಕಾರದ ಒಂದು ಪ್ರೋತ್ಸಾಹ ಹೇಗಿದೆ, ಯಾವ ಯೋಜನೆಗಳ ಅಡಿಯಲ್ಲಿ ನಮಗೆ ಸೌಲಭ್ಯಗಳು ಸಿಗ್ಬೋದು ಅಂತೇಳಿ? ಸರ್, ಮೊದಲನೇದಾಗಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಗವರ್ಮೆಂಟ್ ಸ್ಟಾರ್ಟ್ ಆಗಿದೆ. 2016ರಿಂದ ಪ್ರಧಾನ ಮಂತ್ರಿ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ನೀವು ರಿಜಿಸ್ಟರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆಗೋ ಬೆನಿಫಿಟ್ಗಳು ತಗೊಳ್ಬಹುದು. ಎರಡನೇದಾಗಿ ರಫ್ತಾರ್ ಅವರು 5 ಲಕ್ಷದವರೆಗೂ ನಿಮ್ಮ ಪ್ರಾಡಕ್ಟ್, ನಿಮ್ದು ಐಡಿಯಾ ತುಂಬಾ ಚೆನ್ನಾಗಿತ್ತು, 5 ಲಕ್ಷದವರೆಗೂ ನಿಮ್ಗೆ ಏನೂ ಬೇಡ, ಅವ್ರಿಗೆ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಇದು ಬೆಂಗಳೂರಲ್ಲಿ ನಿವೇದಿಯಲ್ಲಿದೆ, ಧಾರವಾಡಲ್ಲಿ US ಧಾರವಾಡ ಅಂಡರ್ ಇದೆ. ಇವರು ನಿಮ್ಗೆ ನರೀಶ್ ಮಾಡ್ತಾರೆ, ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಸ್ಕಿಲ್ಸ್, ನಿಮ್ಗೆ ಏನೇನ್ ಬೇಕು, ತಂತ್ರ ಮಾಹಿತಿ, ನಿಮ್ಗೆ ಫೈನಾನ್ಸಿಗೆ ನಾನು DPR ಅಂದೆ, DPR ನಿಮ್ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗ್ ಪ್ರಿಪೇರ್ ಮಾಡ್ಬೇಕು, ನಿಮ್ಗೆ ಒಂಥರ ಸಣ್ಣ ಮಕ್ಳಿಗೆ ಹೇಗೆ ನೋಡ್ಕೊಂತಾರಲ್ಲ ಆ ತರ ನೋಡ್ಕೊಂಡು ನಿಮ್ದು ಏನಾದ್ರು ಚೆನ್ನಾಗಿತ್ತು ಅಂದ್ರೆ ಅವರೇ 6 ತಿಂಗಳು ಕೊಟ್ಟು 5 ಲಕ್ಷ ಕೊಡ್ತಾರೆ. ಆಮೇಲೆ ತುಂಬಾ ಚೆನ್ನಾಗಿತ್ತು, ನಿಮ್ದು ಆಲ್ರೆಡಿ ಸ್ಕೀಮ್ ಚೆನ್ನಾಗಿ ನಡೀತಾ ಇದೆ, ನಿಮ್ ರೆಮ್ಯುನರೇಟಿವ್ ಅಪ್ರೋಚ್ ಫಾರ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ರಿಜುವಿನೇಷನ್ ಅಂತೆ ರಫ್ತಾರ್ ಅಂದ್ರೆ. ಸೊ ಇದು ಒಂದು ಯೋಜನೆ, ಅದು ಗೌರ್ಮೆಂಟ್ RKVಯ ಎಂಡರೇ ಬರುತ್ತೆ ಅದು ನಿಮ್ಗೆ ಕೊಡ್ತಾರೆ. ಈ ನಿಮ್ ಉದ್ಯಮಶೀಲತೆ 5 ಲಕ್ಷ ಕೊಟ್ಟ ಮೇಲೆ ನೀವು ಒಂದಿಷ್ಟು ಹಾಕ್ತಿರೋ ಬಂಡವಾಳ ತುಂಬಾ ಚೆನ್ನಾಗಿ ನಡೀತು, ನಿಮ್ದಿನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಂತಿದ್ದೀರಾ ಬಿಸ್ನೆಸ್, ಮತ್ತೆ ಇದೇ ಸ್ಕೀಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ಗೆ 25 ಲಕ್ಷ ಕೊಡ್ತಾರೆ ಅವಾಗ. ಇವಾಗ ಏನ್ 5 ಲಕ್ಷ ಕೊಟ್ಟಿದ್ರೆ ಮತ್ತೆ ನೆಕ್ಸ್ಟ್ 25 ಲಕ್ಷ ಕೊಡ್ತಾರೆ. ಈ ರೈತರಿಗೆ ಕೊಡ್ತಾರೆ, ಸ್ಟೂಡೆಂಟ್ಸ್ ಕೊಡ್ತಾರೆ. ನಿಮ್ದು ಐಡಿಯಾ ಚೆನ್ನಾಗಿರ್ಬೇಕು. ಅಗ್ರಿಕಲ್ಚರ್ ಅಂಡ್ ಅಲೈಡ್ ಅವ್ರಿಗೆ ಮಾತ್ರ ಇದು ತುಂಬಾ ಹೆಲ್ಪ್ ಆಗುವಂತದ್ದು ಸ್ಕೀಮು. ಇದಾದ್ಮೇಲೆ ಎಷ್ಟೊಂದು ಸ್ಕೀಮ್ಸ್ಗಳಿದಾವೆ. ಇನ್ನೊಂದು ಆಸ್ಪೈರ್ ಅಂತ ಅಂತಾರೆ ಈ ಸ್ಕೀಮು, ಆಸ್ಪೈರ್ ಸ್ಕೀಮ್ ಅಂತ. ಇದು ಇನೋವೇಷನ್, ರೂರಲ್ ಇಂಡಸ್ಟ್ರಿ, ಎಂಟರ್ಪ್ರಿನರ್ಶಿಪ್ ಗೆ ಡೆವಲಪ್ ಮಾಡೋದು MSME ಸ್ಕೀಮ್ ಅವರು ಮಾಡ್ತಾರೆ.
ಇದ್ರಲ್ಲಿ ಕೂಡ ನೀವು ಸ್ಟಾರ್ಟ್ಅಪ್ ಇತ್ತು ಅಂತಂದ್ರೆ ಅವ್ರಿಗೆ ಅಪ್ಲೈ ಮಾಡ್ಬೋದು. ಈ ನಿಮ್ಗೆ ಹೊಸ ಉದ್ಯಮತೆ ನಾನು ಹೇಳ್ದೆ ಈಗ ಏನೇನೋ ಬೇಕು ರಿಜಿಸ್ಟ್ರೇಷನ್ಗೆ ನಿಮ್ಗೆ ಫಾರ್ಮ್ಗಳು ಅಂತ ಹೇಳ್ದೆ, ಅವೆಲ್ಲ ಹೆಂಗ್ ರಿಜಿಸ್ಟರ್ ಮಾಡ್ಬೋದು ಅಂತ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಎನಿಮಲ್ ಹಸ್ಬೆಂಡ್ರಿ ಆಗ್ಲಿ, ಫಾರೆಸ್ಟ್ರಿ ಆಗ್ಲಿ, ಅಗ್ರಿಕಲ್ಚರ್ ಆಗ್ಲಿ, ಅವುಗಳಲ್ಲಿ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ಗಳು ಕೊಡ್ತಾರೆ. ಮತ್ತೆ ಇನ್ನೊಂದು ಸ್ಕೀಮ್ ಅಲ್ಲಿ ಮಾತಾಡಕ್ ಹೋದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಅಂತ, ಅದು 2015 ಸ್ಟಾರ್ಟ್ ಆಗಿದೆ ಸರ್. ಅದರಲ್ಲಿ 3 ತರದಿದಾವೆ, ಶಿಶು, ಕಿಶೋರ್, ತರುಣ್ ಅಂತ. ಶಿಶು ಅಂತಂದ್ರೆ ಇದು 50,000 ನಿಮ್ದು ಏನಾದ್ರು ಉದ್ಯಮ ಒಳಗಡೆ ಇತ್ತಂದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಕಿಶೋರ್ ಅಂತಂದ್ರೆ ಮೊದ್ಲು 50,000ದಿಂದ 5 ಲಕ್ಷ ಇತ್ತು, 5 ಲಕ್ಷದಿಂದ 10 ಲಕ್ಷ ಒಳಗೆ ಕೊಡ್ತಾರೆ. ಆ ರೇಂಜ್ ಅಲ್ಲಿ ನಿಮ್ದು ಏನಾದ್ರು ಹಣ ಸಹಾಯ ಬೇಕಾದ್ರೆ ಕೊಡ್ತಾರೆ. ಇದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳಲ್ಲಿ ನಿಮ್ಗೆ ವಿದೌಟ್ ಎನಿ ಜಾಸ್ತಿ ಪೇಪರ್ಗಳು ಬೇಕು ಅದು ಬೇಕು ಇಲ್ದಂಗೆ ಕೊಡ್ತಾರೆ ಲೋನ್ಗಳು. ಆಮೇಲೆ ಇನ್ನೊಂದು 10 ಲಕ್ಷದಿಂದ 15 ಲಕ್ಷದವರೆಗೂ ತರುಣ್ ಅನ್ನೋದ್ರಲ್ಲಿ ಕವರ್ ಆಗುತ್ತೆ. ಇದು ಕೂಡ ನಿಮ್ಗೆ ಎಲ್ಲಾ ಅಗ್ರಿಕಲ್ಚರ್ ಏನೇ ವ್ಯಾಲ್ಯೂ ಎಡಿಷನ್ ಏನೇ ಮೌಲ್ಯಾಧಾರಿತ ಮಾಡಿದ್ರು ಕೂಡ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಈಗ PMFIME ಸ್ಕೀಮ್ ಅಂತ ಅಂತಾರೆ. ಆ ಸ್ಕೀಮ್ ಅಲ್ಲಿ ಪೂರ್ತಿ ಸಂಸ್ಕರಣೆಗೋಸ್ಕರ ಕೊಡ್ತಾರೆ. ಅದನ್ನ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತಾರೆ. ಈ ಸ್ಕೀಮ್ ಅಲ್ಲಿ ಫಸ್ಟ್ನೇದೇನು, ನೀವು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಉತ್ತೇಜನೆ ಕೊಡ್ತಾರೆ. ಉತ್ತೇಜನೆ ಕೊಟ್ಟದ್ರಲ್ಲಿ ನಿಮ್ಗೆ 40% ಅಷ್ಟು ಸಬ್ಸಿಡಿ ಕೊಡ್ತಾರೆ. ಹೆಣ್ಮಕ್ಳಾದ್ರೆ ಇನ್ನೊಂದು 5% ಎಕ್ಸ್ಟ್ರಾ ಕೊಡ್ತಾರೆ, 45% ಅಷ್ಟು. ಅದು ಒಂದಕ್ಕೆ ಅಲ್ಲ ಸರ್, ಬ್ರ್ಯಾಂಡಿಂಗ್ ಕೂಡ ಕೊಡ್ತಾರೆ. ಅಂದ್ರೆ ನಮ್ಮ ರೈತರು ಕೂಡ ಆ ರೀತಿ ಬ್ರ್ಯಾಂಡ್ ಅನ್ನ ಸೃಷ್ಟಿಸಬೇಕು ಅಂತೀರಾ? ಸೃಷ್ಟಿಸಕ್ಕೋಸ್ಕರ ಕೊಡ್ತಾರೆ, ಬ್ರ್ಯಾಂಡಿಂಗ್ ಗೋಸ್ಕರ ಮತ್ತೆ 30% ಕೊಡ್ತಾರೆ ಈ ಸ್ಕೀಮ್ ಅಲ್ಲಿ. ನೀವು ಒಂದ್ ಡಿಸ್ಟ್ರಿಕ್ಟ್ ಒಂದ್ ಪ್ರಾಡಕ್ಟ್ ಇದೆ ಅಲ್ಲ, ಅವ್ರಿಗೆ ತುಂಬಾ ಉತ್ತೇಜನ ಕೊಡ್ತಾರೆ. ನಾನು ಹೇಳ್ದೆ ಆಗ್ಲೇ ಐಡಿಯಾ ಕ್ರಿಯೇಷನ್ ಇಲ್ಲಿಂದ ಬರ್ಬೇಕು ಅಂತವ್ರಿಗೆ ತುಂಬಾ ಉತ್ತೇಜನ ಕೊಡ್ತಾರೆ ಇದರಲ್ಲಿ. ಆತ್ಮೀಯ ರೈತ ಬಾಂಧವರೇ, ತಾವು ಈ ಉದ್ಯಮಶೀಲತೆಯನ್ನು ಹೇಗೆ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8904602711. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8904602711. ತುಂಬ ಸಂತೋಷ ಡಾಕ್ಟರ್ ನೇತ್ರಾವತಿ ಅವರೇ, ತಾವಿದವರೆಗೂ ನಮ್ಮ ರೈತರು ಈ ಉದ್ಯಮಶೀಲತೆಯನ್ನು ಹೇಗೆ ಅಳವಡಿಸ್ಕೋಬಹುದು, ಇದರ ಅಗತ್ಯ ಏನು, ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಯೋಜನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ